ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಕಣಿಲೆ ಅಂದರೆ ಬ್ಯಾಂಬೂ ಶೂಟ್ನ ಹೇಗೆ ಸಾಂಬಾರು ಮಾಡೋದು ನೋಡೋಣ. ಇದು ಮಾರ್ಕೆಟಲ್ಲೆಲ್ಲ ಸಿಗುತ್ತೆ. ಇದನ್ನ ತಂದು 2 ದಿವಸ ನೀರಲ್ಲಿ ಹಾಕಿ ನೆನೆಸಿಡಬೇಕು. ಆಮೇಲೆ ರಾತ್ರಿ ನೀರನ್ನ ಚೇಂಜ್ ಮಾಡಿಡಬೇಕು, ಇಲ್ಲಾಂದರೆ ಅದರಲ್ಲಿ ಪಾಯ್ಸನ್ ಇರುತ್ತೆ. ಆಮೇಲೆ ಅದನ್ನ ಚೆನ್ನಾಗಿ ನೀರು ಹಿಂಡ್ಬಿಟ್ಟು ಅದನ್ನ ಒಂದು ಕುಕ್ಕರಿಗೆ ಹಾಕಿ ಅದಕ್ಕೆ ಮೊಳಕೆ ಬಂದಿರೋ ಕಡಲೆಕಾಳು ಯೂಸ್ ಮಾಡ್ತಾಯಿದ್ದೀನಿ. ಕಡಲೆ ಮತ್ತು ಕಣಿಲೆ ಹಾಕಿ ನಾನು ಈಗ ಸ್ಟವ್ ಆನ್ ಮಾಡ್ತಾಯಿದ್ದೀನಿ. ಈಗ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಬೇಕು, ಅಂದರೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಗೊತ್ತಾಗುತ್ತಲ್ವ. ಈಗ ನಾವು ಅದಕ್ಕೆ ಮಸಾಲೆ ರೆಡಿ ಮಾಡೋಣ. ಒಂದು ಆನಿಯನ್ನು, ಒಂದು 2-3 ಬೆಳ್ಳುಳ್ಳಿ, ಒಂದು ಸ್ವಲ್ಪ ಚಕ್ಕೆ ಲವಂಗ, ಒಂದು ಸಣ್ಣ ನೆಲ್ಲಿಕಾಯಿ ಸೈಜಿದ್ದು ಹುಣಸೆ ಹಣ್ಣು, ಒಂದು 1/4 ಸ್ಪೂನಷ್ಟು ಜೀರಿಗೆ, ಹಿಡಿಯಾಗಷ್ಟು ತುರ್ತಿರೋ ಹಸಿ ತೆಂಗಿನಕಾಯಿ, ಕೊಬ್ಬರಿಕಾಯಿ ಎಲ್ಲ ಹಸಿ ತೆಂಗಿನಕಾಯಿ, ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ, 2 ಸ್ಪೂನಷ್ಟು ಧನಿಯಾ ಪುಡಿ ತಗೋತಾ ಇದ್ದೀನಿ. ಇನ್ನು ಖಾರದ ಪುಡಿ ಸ್ವಲ್ಪ ಜಾಸ್ತಿನೇ ಹಾಕಿ, ಯಾಕಂದರೆ ಇದು ಖಾರ ಇದ್ದಷ್ಟು ಚೆಂದನೇ, ಚಪ್ಪೆ ಆದರೆ ಅಷ್ಟು ತಿನ್ನೋಕ್ಕಷ್ಟು ಚೆನ್ನಾಗಾಗಲ್ಲ. ಅದು ಹಾಕಿ ಚೆನ್ನಾಗಿ ರುಬ್ಬಿಬಿಟ್ಟು ಅದನ್ನ ರುಬ್ಬಿರೋದನ್ನ ಬೇಯಕ್ಕಿಟ್ಟ ಕಣಿಲೆ ಮತ್ತು ಕಡಲೆಗೆ ಹಾಕಿ ಎಷ್ಟು ನೀರು ಬೇಕೋ ಅಷ್ಟು ನೀರು ಸೇರಿಸ್ಕೊಳ್ಳಿ. ಇದು ನಾನು ಕುಚ್ಚಲಕ್ಕಿ ಅನ್ನಕ್ಕೆ ಯೂಸ್ ಮಾಡೋದ್ರಿಂದ ತುಂಬ ನೀರೇನು ಮಾಡ್ತಾಯಿಲ್ಲ, ಸ್ವಲ್ಪ ಗ್ರೇವಿ ಥರ ಮಾಡ್ತಾಯಿದ್ದೀನಿ. ಅದಕ್ಕೆ ಅಷ್ಟು ತುಂಬ ನೀರೇನು ಸೇರಿಸ್ಕೊತಿಲ್ಲ. ನಿಮ್ಗೆ ಇನ್ನೂ ಸಾಂಬಾರು ಥರ ಬೇಕು ಅಂದರೆ ಇದಕ್ಕೆ ಇನ್ನೂ ನೀರು ಸೇರಿಸ್ಕೊಳ್ಳಿ. ಆದ್ರೂ ನೀರು ತುಂಬ ಇದ್ರೆ ಏನು ಚೆನ್ನಾಗಾಗಲ್ಲ, ಸ್ವಲ್ಪ ಗ್ರೇವಿ ಥರನೇ ಇರಬೇಕು. ಇದು ರೊಟ್ಟಿ ಚಪಾತಿಗೆಲ್ಲ ತುಂಬ ಚೆನ್ನಾಗಾಗುತ್ತೆ ಗ್ರೇವಿ ಥರ ಇದ್ದರೆ. ಈಗ ನಾನು ಕುಕ್ಕರ್ದು ಮುಚ್ಚಳ ಹಾಕಿದ್ದೀನಿ. ಇದು ಒಂದು 4-5 ವಿಷಲ್ ಆಗಲಿ. ಈಗ ಕುಕ್ಕರು 4 ವಿಷಲ್ ಆಗಿದೆ, ಸಾಕು. ಇನ್ನು ನಾವು ಆಫ್ ಮಾಡೋಣ. ಈಗ ಆಫ್ ಮಾಡಿ ಇದು ಆರಿದೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಅಂದರೆ ಮಸಾಲೆ ಎಲ್ಲ ಮೇಲೆ ಬಂದಿರ್ತಿರುತ್ತಲ್ಲ, ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಗ್ರೇವಿ ಥರನೇ ಇದೆ, ತುಂಬ ನೀರು ಆಗಿಲ್ಲ ಅಥವಾ ಗಟ್ಟಿನೂ ಆಗಿಲ್ಲ. ಚಪಾತಿಗೆಲ್ಲ ಚೆನ್ನಾಗಿ ಆಗುತ್ತೆ. ಈಗ ಅದಕ್ಕೆ ನಾವು ಒಗ್ಗರಣೆ ಕೊಟ್ಕೊಳ್ಳೋಣ. ಫಸ್ಟಿಗೆ ಸಣ್ಣ ಒಗ್ಗರಣೆ ಸ್ಪೂನ್ ತಗೊಂಡು ಅದಕ್ಕೆ ಎಣ್ಣೆ ಹಾಕಿಬಿಟ್ಟು ಅದಕ್ಕೊಂದು 5-6 ಬೆಳ್ಳುಳ್ಳಿ ಅಷ್ಟು ಜಜ್ಜಿರೋದು. ಬೆಳ್ಳುಳ್ಳಿ ಕಲರ್ ಚೇಂಜ್ ಆದಂಗೆ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಿ, ಆಮೇಲೆ ಕರಿಬೇವಿನ ಸೊಪ್ಪು ಹಾಕಿ ಈಗ ಒಗ್ಗರಣೆ ರೆಡಿಯಾಗಿದೆ. ಈಗ ನಾವು ಒಗ್ಗರಣೆನ ಮಾಡಿರೋ ಕಣಿಲೆ ಸಾಂಬಾರಿಗೆ ಹಾಕೋಣ. ಈಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಕಡೆಯೂ ಒಗ್ಗರಣೆ ಮಿಕ್ಸ್ ಆಗಬೇಕು. ಲಾಸ್ಟಿಗೆ ಒಗ್ಗರಣೆ ಕೊಟ್ಟರೆ ಟೇಸ್ಟು ಚೆನ್ನಾಗಿರುತ್ತೆ, ಸ್ಮೆಲ್ಲು ಚೆನ್ನಾಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಕಣಿಲೆ ಸಾಂಬಾರು ರೆಡಿಯಾಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ,